ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಂದು ಮೂರನೇ ದಿನದ ಬ್ಲಾಗ್ ಇದು. ಸೊ ಇವತ್ತು ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ, ಹಬ್ಬದ ಶಾಪಿಂಗು. ಸೊ ನಾನು ಯಾವ್ಯಾವ ರೀತಿ ಶಾಪಿಂಗ್ ಮಾಡ್ತೀವಿ, ನಾನು ಮತ್ತು ನಮ್ಮಮ್ಮ ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮಮ್ಮ ಯಾವ ರೀತಿ ಶಾಪಿಂಗ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಬಸ್ ಸ್ಟಾಪಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರ ಆಗುತ್ತೆ ಬಸ್ ಸ್ಟಾಪು, ನಡ್ಕೊಂಡು ಹೋಗ್ಬೇಕು ಇವಾಗ ಬಸ್ಸಿಗೆ. ತುಂಬ ಬಿಸಿಲಿದೆ, ಫುಲ್ಲು ಹೋಗ್ತಾ ಇದ್ದೀವಿ. ಸೊ ಸಾಗರ ಬಂದ್ವಿ. ಇವಾಗ ಸಾಗರ ಬಂದು ಬಸ್ ಸ್ಟಾಪಿಂದ ಇಳಿದು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದಾಗಿದ ಮೇಲೆ ನಾವು ಫಸ್ಟ್ ಹೋಗಿದ್ದು ಬಳೆ ಇಟ್ಕೊಳ್ಳೋದಕ್ಕೆ. ನಮ್ಮಮ್ಮ ಮತ್ತು ನಮ್ಮಮ್ಮ ಜೊತೆಗೆ ಇನ್ನೊಬ್ರು ಕೂಡ ಬಂದಿದ್ದರು, ನಮ್ಮೂರವರು. ಸೊ ಅವರು ಬಳೆ ಇಟ್ಕೊಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಬಳೆ ಇಟ್ಕೊಳ್ಳೋದಕ್ಕೆ ಹೋದ್ವಿ. ಪಾಪ ಬಳೆ ಅವ್ರಿಗೆ ಹತ್ತತಾನೇ ಇರಲಿಲ್ಲ ಕೈಗೆ, ತುಂಬ ಕಷ್ಟಪಟ್ಟು ಬಳೆ ಇಡ್ಸ್ಕೊಂಬಂದರು ಲಾಸ್ಟಿಗೆ ಅಂತೂ ಇಂತೂ. ಬಳೆ ಇಟ್ಕೊಂಡಾಗಿದ್ಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ತರಕಾರಿ ಎಲ್ಲ ತೊಗೊಂಬರೋಣ ಅಂತ. ತರಕಾರಿ ಶಾಪಲ್ಲಿ ಕೂಡ ತುಂಬ ರಶ್ ಇತ್ತು. ಅಲ್ಲೇ ಸುಮಾರು ಹೊತ್ತಾಯಿತು ಟೈಮು. ಆ್ಯಕ್ಚುಲಿ 1 ಅವರ್ ಅಲ್ಲೇ ನಿಂತಿದ್ದೀವಿ ನಾವು ತರಕಾರಿ ಶಾಪಲ್ಲಿ. ಬಿಕಾಸ್ ತುಂಬ ಅಂದರೆ ತುಂಬ ರಶ್ ಇತ್ತು ತರಕಾರಿ ಶಾಪಲ್ಲಿ ಕೂಡ. ಆ ಜನ ಎಲ್ಲ ಆಗಿದ್ಮೇಲೆ ನಾವು ತರಕಾರಿ ಎಲ್ಲ ತೊಗೊಂಡು ಬಂದ್ವಿ. ಸೊ ಮನೆ ಹಬ್ಬಕ್ಕೆ ಏನೇನು ಬೇಕು ತರಕಾರಿ ಪ್ರತಿಯೊಂದನ್ನು ಕೂಡ ತೊಗೊಬಂದ್ವಿ. ಸೊ ತರಕಾರಿ ತೊಗೊತಾ ಇರಬೇಕಾದ್ರೂ ಕೂಡ ಮಧ್ಯ ಬಂದು ತರಕಾರಿನ ತೊಗೊತಾ ಹೋಗ್ತಾ ಇದ್ರು ಜನರು. ಸೊ ಬಟ್ಟೆ ಇದಾಗಿದ್ಮೇಲೆ ಬಟ್ಟೆ ಅಂಗಡಿಗೆ ಹೋದ್ವಿ. ಸೊ ಹಬ್ಬಕ್ಕೆ ಬಟ್ಟೆ ಎಲ್ಲ ತೊಗೊಂಡು ಬಂದ್ವಿ. ಸೊ ಇದಾಗೋದ್ರೊಳಗೆ ಟೈಮ್ 3:30 ಏನೋ ಆಗಿತ್ತು. ಸೊ ಆವಾಗ ನಾವು ಊಟಕ್ಕೆ ಹೋದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ನಾವು ಬಸ್ ಸ್ಟಾಪಿಗೆ ಬಂದ್ವಿ. ಸೊ ಬಸ್ ಇದ್ದಿದ್ದು ನಮಗೆ ಆ್ಯಕ್ಚುಲಿ 4:15ಗೆ. ಸೊ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಬಸ್ ಬಂದಾಗಿದ್ಮೇಲೆ ರಿಟರ್ನ್ ನಾವು ನಮ್ಮ ಊರಿಗೆ ಹೊರಟ್ವಿ. ಆ್ಯಕ್ಚುಲಿ ನಂಗೆ ಕೆಲವೊಂದು ಕಡೆ ತುಂಬ ವೀಡಿಯೋಸ್ ಮಾಡೋದಕ್ಕೆ ಆಗಿಲ್ಲ ಆ್ಯಕ್ಚುಲಿ. ಸೊ ನನಗೆ ಎಷ್ಟಾಯಿತು ನಾನು ಅಲ್ಲಲ್ಲಿ ವೀಡಿಯೋ ಮಾಡಿದ್ದೀನಿ. ನಾನು ರಿಟರ್ನ್ ಮತ್ತೆ ನಾವು ಮನೆಗೆ ಹೋಗ್ತಾ ಇದ್ವಿ ಬಸ್ಸಿಗೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಡೇ ಇನ್ ಮೈ ಲೈಫ್ ಡೇ 3. ಸೊ ಪ್ಲೀಸ್ ನನ್ನ ಡೇ ಇನ್ ಮೈ ಲೈಫ್ ಯಾವ ರೀತಿ ಇರುತ್ತೆ ಅಂತೇಳಿ ತಿಳ್ಕೊಳ್ಳೋದಕ್ಕೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ನಾನು ಇಲ್ಲಿನ ವೀಡಿಯೋನ ಇವತ್ತು ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಾಳೆ ನಾನು ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಬರ್ತೀನಿ. ಸೊ ಅಲ್ಲಿ ತನಕ ಟೇಕ್ ಕೇರ್.